ಇವತ್ತಿನ ಬ್ಯುಸಿ ಲೈಫ್ನಲ್ಲಿ ನಿದ್ದೆ ಮಾಡೋಕ್ಕೆ ಸರಿಯಾಗಿ ಸಮಯವೇ ಸಿಗ್ತಿಲ್ಲ. ನೈಟ್ ಶಿಫ್ಟ್, ಲೇಟ್ ನೈಟ್ ಕೆಲಸ ಅಂತ 4-5 ಗಂಟೆ ನಿದ್ದೆ ಸಿಕ್ಕಿದ್ರೂ ಸಾಕು ಅಂತ ಅಂದ್ಕೊಳ್ಳೋರೇ ಹೆಚ್ಚು. ನಿದ್ದೆ ಕಡಿಮೆ ಮಾಡಿಕೊಂಡು ದಿನ ಶುರು ಮಾಡೋದು ಒಂದೆಡೆಯಾದರೆ, ತಮ್ಮ ದಿನವನ್ನೇ ಸರಿಯಾಗಿ ಶುರು ಮಾಡದೇ ಇರೋದು ಇನ್ನೊಂದು ದೊಡ್ಡ ಸಮಸ್ಯೆ. ಯಾಕಂದರೆ ಬೆಳಿಗ್ಗೆ ಎದ್ದ ನಂತರ ನಾವು ಮಾಡುವ ಮೊದಲ ಕೆಲವು ಕೆಲಸಗಳು ಆ ದಿನ ಹೇಗೆ ಸಾಗುತ್ತೆ ಅನ್ನೋದ್ರ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ. ಹಾಗಾದರೆ ಯಶಸ್ವಿ ವ್ಯಕ್ತಿಗಳು ತಮ್ಮ ದಿನವನ್ನು ಹೇಗೆ ಶುರು ಮಾಡ್ತಾರೆ? ಅವರ ಬೆಳಗಿನ ದಿನಚರಿಯಲ್ಲಿ ಅಂಥದ್ದೇನಿದೆ? ಈ ದಿನಚರಿಗಳು ಅವರನ್ನು ದಿನವಿಡೀ ಹೆಚ್ಚು ಫೋಕಸ್ ಆಗಿ ಆ್ಯಕ್ಟಿವ್ ಆಗಿ ಇರೋಕ್ಕೆ ಹೇಗೆ ಸಹಾಯ ಮಾಡುತ್ತೆ ಅಂತ ತಿಳ್ಕೋಬೇಕಾ? ಹಾಗಾದರೆ ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಇನ್ಫೋ ಟಾಪಿಕ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ರತಿದಿನ ಸೂರ್ಯೋದಯಕ್ಕೂ ಮುನ್ನ ಎದ್ದೇಳಿ. ಪ್ರತಿದಿನ ಸೂರ್ಯೋದಯಕ್ಕೂ ಮುನ್ನ ಎದ್ದು ದಿನವನ್ನು ಶುರು ಮಾಡೋ ಅಭ್ಯಾಸ ಮಾಡಿಕೊಳ್ಳಿ. ಬೆಳಗಿನ ಸಮಯ ಸಾಮಾನ್ಯವಾಗಿ ಶಾಂತವಾಗಿರೋದ್ರಿಂದ ಈ ಸಮಯದಲ್ಲಿ ಯಾವುದೇ ಗಡಿಬಿಡಿ ಅಥವಾ ಡಿಸ್ಟ್ರಾಕ್ಷನ್ ಇಲ್ಲದೆ ತಮ್ಮ ದಿನವನ್ನು ಪ್ರಾರಂಭ ಮಾಡ್ಬೋದು. ಆದರೆ ಇದಕ್ಕಾಗಿ ನಿದ್ದೆಯನ್ನು ಕಡಿಮೆ ಮಾಡ್ಕೋಬೇಡಿ. ಸಾಕಷ್ಟು ನಿದ್ದೆ ಮಾಡಿ, ಸಮಯಕ್ಕೆ ಸರಿಯಾಗಿ ಮಲಗಿ. ಸಾಧ್ಯವಾದಷ್ಟು ಪ್ರತಿದಿನ ಸೂರ್ಯೋದಯಕ್ಕೂ ಮುನ್ನ ಎದ್ದೇಳುವ ಅಭ್ಯಾಸ ಮಾಡಿಕೊಳ್ಳಿ. ಧ್ಯಾನ, ಮೆಡಿಟೇಷನ್ಗಳನ್ನು ಅಭ್ಯಾಸ ಮಾಡಿ. ಬೆಳಗ್ಗೆ ಎದ್ದು ದಿನವನ್ನು ಶುರು ಮಾಡೋದು ಎಷ್ಟು ಮುಖ್ಯವೋ, ಎದ್ದ ಮೇಲೆ ಎಷ್ಟು ಆ್ಯಕ್ಟಿವ್ ಆಗಿ ಇರ್ತೀವಿ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಮೆಡಿಟೇಷನ್ ಮೈಂಡ್ ರಿಲ್ಯಾಕ್ಸ್ ಮಾಡುವಲ್ಲಿ ಒಂದು ರೀತಿಯ ಮಿರಾಕಲ್ ಆಗಿ ಕೆಲಸ ಮಾಡುತ್ತೆ. ಕೆಲಸದ ಒತ್ತಡ ಅಥವಾ ಬೇರೆ ಯಾವುದೇ ಸ್ಟ್ರೆಸ್ ನಿಮ್ಮನ್ನು ಕಾಡ್ತಾ ಇದ್ರೂ ಮೆಡಿಟೇಷನ್ ಬೆಸ್ಟ್ ಮೆಡಿಸಿನ್. ಇದೇ ಕಾರಣಕ್ಕೆ ದಿನ ಬೆಳಗ್ಗೆ ಒಂದು 10-15 ನಿಮಿಷಗಳ ಕಾಲ ಧ್ಯಾನ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಜಾಗಿಂಗ್, ವಾಕಿಂಗ್, ಸೈಕ್ಲಿಂಗ್ನ ಬೆನಿಫಿಟ್ಸ್ ನಿಮಗೆ ಗೊತ್ತಾ? ಬೆಳಗಿನ ವಾಕಿಂಗ್ ಅಥವಾ ಜಾಗಿಂಗ್ ದೇಹವನ್ನು ಆ್ಯಕ್ಟಿವ್ ಆಗಿ ಇರೋದಕ್ಕೆ ಸಹಾಯ ಮಾಡುತ್ತೆ. ಪ್ರತಿದಿನ ಬೆಳಗ್ಗೆ ಜಾಗಿಂಗ್, ವಾಕಿಂಗ್, ಸೈಕ್ಲಿಂಗ್ ಮಾಡುವುದು ದೇಹದ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯವನ್ನು ಕಾಪಾಡುತ್ತೆ. ಒತ್ತಡ ಕಡಿಮೆ ಮಾಡಿ ಹೃದಯದ ಆರೋಗ್ಯವನ್ನು ಕಾಪಾಡುವುದರ ಜೊತೆಗೆ ಮೂಳೆಗಳು ಮತ್ತು ಸ್ನಾಯುಗಳ ಆರೋಗ್ಯ ರಕ್ಷಣೆಯಲ್ಲೂ ಪ್ರಮುಖ ಪಾತ್ರ ವಹಿಸುತ್ತೆ. ಆದರೆ ವ್ಯಾಯಾಮ ಶುರು ಮಾಡೋಕ್ಕೂ ಮುನ್ನ ನೀವು ಈ ಕೆಲವು ವಿಚಾರಗಳನ್ನು ನೆನ್ಪಿಟ್ಕೊಳ್ಳಿ. ಮೊದಲ ದಿನವೇ ಹೆಚ್ಚು ವ್ಯಾಯಾಮವನ್ನು ಮಾಡಲು ಹೋಗಬೇಡಿ. ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ 15-20 ನಿಮಿಷಗಳಿಂದ ಶುರು ಮಾಡಿ. ನಿಧಾನವಾಗಿ ಸಮಯ ಮತ್ತು ವೇಗವನ್ನು ಹೆಚ್ಚಿಸಿಕೊಳ್ಳಿ. ಎದ್ದ ತಕ್ಷಣ ಮೊಬೈಲ್ ನೋಡುವುದನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿ. ಇತ್ತೀಚೆಗೆ ಬೆಳಗ್ಗೆ ಎದ್ದು ದೇವರ ಮುಖ ನೋಡಿ ಕೆಲಸ ಆರಂಭ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಮೊಬೈಲ್ ನೋಡಿ ಮುಂದಿನ ಕೆಲಸ ಆರಂಭ ಮಾಡೋರ ಸಂಖ್ಯೆ ಹೆಚ್ಚಾಗಿದೆ. ಹಾಗಾಗಿ ಬೆಳಗ್ಗೆ ಎದ್ದ ಬಳಿಕ ಮೊಬೈಲ್ ಹಿಡಿಯದೆ ಯೋಗ, ವ್ಯಾಯಾಮ, ಜಿಮ್, ವಾಕಿಂಗ್ ಹೀಗೆ ಈ ರೀತಿಯ ಫಿಸಿಕಲ್ ಆಕ್ಟಿವಿಟಿಗಳತ್ತ ಗಮನ ಹರಿಸಿ. ಈ ಮೂಲಕವಾದರೂ ಮೊಬೈಲ್ನಿಂದ ದೂರವಿರಲು ಟ್ರೈ ಮಾಡಿ. ನ್ಯೂಸ್ ಪೇಪರ್, ಮ್ಯಾಗಝಿನ್ಗಳನ್ನು ಓದಿ. ಬೆಳಗಿನ ಹೊತ್ತಿನಲ್ಲಿ ಓದಿದ ವಿಷಯಗಳು ಹೆಚ್ಚು ನೆನಪಿನಲ್ಲಿರುತ್ತೆ ಎನ್ನುವುದು ಅನೇಕರು ಹೇಳುವ ಮಾತು. ಹೀಗಾಗಿ ಬೆಳಗ್ಗೆ ಬೇಗನೆ ಎದ್ದು ನ್ಯೂಸ್ ಪೇಪರ್ಗಳನ್ನು, ಬಿಸ್ನೆಸ್ ಮ್ಯಾಗಝಿನ್ಗಳನ್ನು ಅಥವಾ ಇತರೆ ಪತ್ರಿಕೆಗಳನ್ನು ಓದಿ. ನೀವೇನಾದರೂ ಸ್ಟೂಡೆಂಟ್ ಆಗಿದ್ರೆ ನಿಮ್ಮ ಪಠ್ಯ ಪುಸ್ತಕಗಳನ್ನು ಓದಿ ದಿನವನ್ನು ಆರಂಭಿಸಿ. ಇದರಿಂದ ಮೈಂಡ್ ಫ್ರೆಶ್ ಆದಂತೆಯೂ ಆಗುತ್ತೆ, ಜೊತೆಗೆ ಜ್ಞಾನ ಸಂಪಾದನೆಯಾದಂತೆಯೂ ಆಗುತ್ತೆ. ಪೌಷ್ಟಿಕ ಆಹಾರಗಳನ್ನು ಸೇವಿಸಿ. ತುಂಬ ಜನರಿಗೆ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಅಥವಾ ಟೀ ಕುಡಿಯುವ ಅಭ್ಯಾಸ ಇರುತ್ತೆ. ಇವುಗಳ ಬದಲು ABC ಜ್ಯೂಸ್, ಆಮ್ಲ ಜ್ಯೂಸ್, ಗ್ರೀನ್ ಜ್ಯೂಸ್, ಗ್ರೀನ್ ಟೀ ಹೀಗೆ ಉತ್ತಮ ಆರೋಗ್ಯಕ್ಕೆ ಪೂರಕವಾದ ಜ್ಯೂಸ್ಗಳನ್ನು ಸೇವಿಸಿ. ಇದರೊಂದಿಗೆ ಡ್ರೈ ಫ್ರೂಟ್ಸ್, ಬೆರ್ರೀಸ್, ಓಟ್ಸ್ಗಳಂತಹ ಹೆಚ್ಚು ನ್ಯೂಟ್ರಿಷನ್ ಹೊಂದಿರುವ ಆಹಾರಗಳನ್ನು ಸೇವಿಸಿ. ದಿನದ ಕೆಲಸಗಳ ಬಗ್ಗೆ ಪ್ಲಾನಿಂಗ್ ಇರಲಿ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಈ ದಿನ ನಾನು ಯಾವ ಕೆಲಸ ಮಾಡಬೇಕು, ಇಂತಿಷ್ಟು ಕೆಲಸಗಳನ್ನು ಮುಗಿಸಲೇಬೇಕು ಅನ್ನೋ ಟಾರ್ಗೆಟ್ ಇಟ್ಕೊಳ್ಳಿ. ಆ ಟಾರ್ಗೆಟ್ನಂತೆ ಕೆಲಸ ಮಾಡ್ತಾ ಹೋಗಿ. ಇವೆಲ್ಲದನ್ನು ದಿನದ ಆರಂಭದಲ್ಲೇ ಪ್ಲ್ಯಾನ್ ಮಾಡಿ. ಹಾಗಾದರೆ ಈ ಅಭ್ಯಾಸಗಳನ್ನು ಇವತ್ತಿನಿಂದಲೇ ಒಂದೊಂದಾಗಿ ನಿಮ್ಮ ರುಟೀನ್ನಲ್ಲಿ ಸೇರಿಸ್ಕೊಳ್ಳಿ. ಎಲ್ಲವನ್ನು ಒಂದೇ ದಿನದಲ್ಲಿ ಮಾಡಬೇಕಿಲ್ಲ. ಸಣ್ಣದಾಗಿ ಶುರು ಮಾಡಿ ಪ್ರತಿದಿನ ಮುಂದುವರಿಸಿಕೊಂಡು ಹೋಗಿ. ಈ ಮಾಹಿತಿ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದೆ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.